ಹಲೋ, ನಮಸ್ಕಾರ. ವೆಲ್ಕಮ್ ಟು ಮೈ ಅನದರ್ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ಹೋಮ್ ಮೇಡ್ ಹೇರ್ ಆಯಿಲ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ನಮ್ಮ ಅಕ್ಕಪಕ್ಕ ಸುತ್ತಮುತ್ತಲೇ ಸಿಗೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಕೂದಲು ದಟ್ಟವಾಗಿ ಬೆಳೆಯೋದಕ್ಕೆ ಒಂದು ಹೇರ್ ಆಯಿಲ್ ಮಾಡ್ತಿದ್ದೀನಿ. ಇದಕ್ಕೆ ಶುದ್ಧವಾದ ಕೊಬ್ಬರಿ ಎಣ್ಣೆ ಬೇಕಾಗುತ್ತೆ. ಇದಕ್ಕೆ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ನಾನು ಯೂಸ್ ಮಾಡ್ತಿದ್ದೀನಿ ಅಂದರೆ ಅಲೋವೆರಾ, ಮೆಂತ್ಯ, ದಾಸವಾಳದ ಹೂವು, ಕರಿಬೇವಿನ ಸೊಪ್ಪು, ಒಣಗನೆ ಸೊಪ್ಪು, ಗರಗಲದ ಸೊಪ್ಪು, ಒಂದೆಲಗದ ಸೊಪ್ಪು ಮತ್ತು ಬೆಟ್ಟದ ನೆಲ್ಲಿಕಾಯಿ ಇಷ್ಟನ್ನು ಯೂಸ್ ಮಾಡ್ಕೊಂಡು ಒಳ್ಳೆ ಹೇರ್ ಆಯಿಲ್ ಪ್ರಿಪೇರ್ ಮಾಡೋಣ. ಮೊದಲಿಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಆಯಿಲಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ಮೆಂತ್ಯ ಕೂದಲನ್ನ ಡ್ಯಾಂಡ್ರಫ್ನೆಲ್ಲ ಕಮ್ಮಿ ಮಾಡುತ್ತೆ, ಅದಕ್ಕೆ ಯೂಸ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಜೊತೆಗೆ ದಾಸವಾಳದ ಹೂವು ಕೂದಲನ್ನ ಸಾಫ್ಟ್ ಮಾಡುತ್ತೆ, ಕಂಡೀಷ್ನರ್ ಥರ ಆಗುತ್ತೆ. ಜೊತೆಗೆ ಒಣಗನೆ ಸೊಪ್ಪು, ಇದು ದೇಹಕ್ಕೆ ತಂಪು ನೀಡುತ್ತೆ, ಅದರಿಂದ ಯೂಸ್ ಮಾಡ್ತಾಯಿದ್ದೀವಿ. ಜೊತೆಗೆ ಕರಿಬೇವಿನ ಸೊಪ್ಪು ಕೂದಲನ್ನ ಬ್ಲ್ಯಾಕ್ ಮಾಡುತ್ತೆ ಮತ್ತು ದಟ್ಟವಾಗಿ ಬೆಳೆಯೋದಕ್ಕೂ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಕರಿಬೇವಿನ ಸೊಪ್ಪನ್ನ ಯಥೇಚ್ಛವಾಗಿ ಯೂಸ್ ಮಾಡ್ತಾಯಿದ್ದೀವಿ. ದೇಹಕ್ಕೆ ತಿಂದರೂ ಒಳ್ಳೆಯದು ಕರಿಬೇವಿನ ಸೊಪ್ಪು. ಜೊತೆಗೆ ಒಂದೆಲಗದ ಸೊಪ್ಪು ಮತ್ತು ಗರಗಲ ಸೊಪ್ಪು, ಇದು ಕೂದಲನ್ನ ಬ್ಲ್ಯಾಕ್ ಮಾಡೋಕ್ಕೆ ತುಂಬ ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ಗರಗಲ ಸೊಪ್ಪು ಯೂಸ್ ಮಾಡಿದ್ವಿ. ಜೊತೆಗೆ ಆಮ್ಲ ತುಂಬ ಪವರ್ಫುಲ್. ನೇಚರಲ್ಲೇ ಎಲ್ಲ ಸಿಗುತ್ತೆ, ಮನುಷ್ಯಂಗೆ ಏನು ಬೇಕು ಏನು ಬೇಡ ಅನ್ನೋದು. ಬಟ್ ಅದನ್ನೆಲ್ಲ ನಾವು ಯೂಸ್ ಮಾಡ್ತಿಲ್ಲ ಅಷ್ಟೇ. ನಮ್ಮ ಅಕ್ಕಪಕ್ಕನೇ ಇರುತ್ತೆ ನಮಗೇನೇನು ಬೇಕು ಇಲ್ಲ ಅಂತ. ಬಟ್ ನಾವು ಅದನ್ನು ದೂರದ ಬೆಟ್ಟ ನಮಗೆ ಎಲ್ಲೋ ಇರೋದನ್ನ ಯೂಸ್ ಮಾಡೋಕ್ಕೆ ಹೋಗ್ತೀವಿ. ನಮ್ಮ ಅಕ್ಕಪಕ್ಕನೇ ಇರೋದನ್ನ ಪ್ರಾಪರಾಗಿ ಯುಟಿಲೈಸ್ ಮಾಡ್ಕೊತಾ ಇಲ್ಲ. ಇದನ್ನೆಲ್ಲ ಯೂಸ್ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಕುದೀತಾ ಇದೆ ಎಣ್ಣೆ. ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಸತ್ವ ಎಲ್ಲ ಎಣ್ಣೆ ಹೀರ್ಕೊತಾ ಇದೆ. ಈ ಥರ ಚೆನ್ನಾಗಿ 20 ಮಿನಿಟ್ಸ್ ಚೆನ್ನಾಗಿ ಕುದಿಸ್ಬೇಕು ಎಣ್ಣೆನ. ಆಗ ಚೆನ್ನಾಗಿ ಕುದ್ದು ಎಣ್ಣೆ ಪ್ರಿಪೇರ್ ಆಗುತ್ತೆ. ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಎಲೆಗಳೆಲ್ಲ ಒಂಥರ ಡ್ರೈನೆಸ್ ಫ್ರೀ ಆಗುತ್ತೆ. ಆವಾಗ ಕಂಪ್ಲೀಟಾಗಿ ಆಗಿದೆ ನಾವು ಮಾಡಿರೋದು ಅಂತ. ತಣ್ಣಗಾದಮೇಲೆ ಎಣ್ಣೆಯನ್ನು ಶೋಧಿಸ್ಕೊಂಡು ವೀಕ್ಲಿ 2-3 ಟೈಮ್ಸ್ ಇಟ್ಕೊಂಡ್ರೆ ಒಳ್ಳೆಯ ರಿಸಲ್ಟ್ ಬರುತ್ತೆ. ತನ್ನ ಕಲರೇ ಚೇಂಜ್ ಆಗಿರುತ್ತೆ ನೋಡಿ, ಅದು ಪರ್ಫೆಕ್ಟ್ ಅಂತ. ಈ ರೀತಿ ನೀವು ಒಮ್ಮೆ ಮಾಡ್ಕೊಂಡು ನೋಡಿ, ಕೂದಲು ದಟ್ಟವಾಗಿ ಬೆಳೆಯುತ್ತೆ. ರಿಸಲ್ಟ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.